ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ರಾಶಿ ಭವಿಷ್ಯಕ್ಕೂ ಹೋಗಕ್ಕಿಂತ ಮುಂಚೆ ಕೆಲವು ವಿಚಾರಗಳ ಬಗ್ಗೆ ನಾನು ಹೇಳ್ಬೇಕಾಗಿದೆ. ಏನಂದ್ರೆ, ಮೊದಲನೇದಾಗಿ ನಿಜವಾದ ಜ್ಯೋತಿಷನ ಕಂಡಿಡೋದನ್ನ ಜನ ತಿಳ್ಕೊಬೇಕಾಗಿದೆ. ಯಾಕೆಂದ್ರೆ ಜ್ಯೋತಿಷದಲ್ಲಿ ಮೋಸ, ಆಮೇಲೆ ವಶೀಕರಣ ಮಾಡ್ಕೊಡ್ತೀನಿ ಅಂತ ಮೋಸ ಮಾಡ್ತಾರೆ. ಆಮೇಲೆ ಇನ್ನ ಬೇರೆ ಬೇರೆ ತರದ್ದು ದೊಡ್ಡ ದೊಡ್ಡ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ. ಎಲ್ಲ ಜ್ಯೋತಿಷದಲ್ಲಿ ಇಲ್ಲ. ಮೊದಲನೇದಾಗಿ ನ್ಯೂಮರಾಲಜಿ ಪ್ರಕಾರವಾಗಿ ಆಮೇಲೆ ಟ್ಯಾರೋಟ್ ಕಾರ್ಡ್ ಆಗಿರ್ಬೋದು, ಅಥವಾ ಹಸ್ತ ಸಾಮುದ್ರಿಕೆಯಲ್ಲಿ ವೆಸ್ಟರ್ನ್ ಪಾಮಿಸ್ಟ್ರಿನ ಇಂಡಿಯನ್ ಪಾಮಿಸ್ಟ್ ಅನ್ಕೊಂಡು ಈ ತರದಲ್ಲಿ ಯಾವ್ದು ಕೂಡ ಭವಿಷ್ಯ ನಿರೂಪಣೆ ಮಾಡೋಕ್ ಆಗಲ್ಲ. ನಮ್ಮ ಡೇಟ್ ಆಫ್ ಬರ್ತ್, ಟೈಮು, ಪ್ಲೇಸು ಕರೆಕ್ಟ್ ಆಗಿರ್ಬೇಕು, ಲಗ್ನ ಕರೆಕ್ಟ್ ಆಗಿರ್ಬೇಕು. ಲಗ್ನ ಮಿಸ್ಟೇಕ್ ಆಗೋ ಸಾಧ್ಯತೆಗಳಿರುತ್ತೆ, ಯಾಕಂದ್ರೆ ತುಂಬಾ ಬೇಗ ಬದಲಾವಣೆ ಆಗುತ್ತೆ. ಇದನ್ನ ಕಂಡುಹಿಡಬೇಕು ಅಂದ್ರೆ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ ಘಟನೆಗಳನ್ನ ಆತ ಹೇಳ್ಬೇಕು. ಹೇಳಿ ಆ ಲಗ್ನವನ್ನ ತಿದ್ದಿ ಮುಂದಿನ ಭವಿಷ್ಯವನ್ನು ಹೇಳ್ಬೇಕಾಗತ್ತೆ. ಹಿಂದೆ ನಡೆದಿರೋ ಘಟನೆಗಳನ್ನ ಕಂಪಲ್ಸರಿ ಹೇಳ್ಬೇಕಾಗತ್ತೆ. ಅಂದ್ರೆ ಅಕ್ಯುರೇಟ್ ಅಂತಲ್ಲ, ಒಂದು ಟೈಮ್ ಪೀರಿಯಡ್ ಅಲ್ಲಿ ಈ ತರ ಘಟನೆಗಳು ನಡೆದಿರೋ ಸಾಧ್ಯತೆ. ಯಾಕೆಂದ್ರೆ ಲಗ್ನವನ್ನು ಕಂಡಿಡಿಯಾಗಿ ಇವೆಲ್ಲ ಮಾಡ್ಕೊಂಡ ಮೇಲೆ ಪೂಜೆಗಳನ್ನ ಸಜೆಸ್ಟ್ ಮಾಡುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಯಾವುದೇ ಒಂದು ನಿಮಗೆ ರಮಲಶಾಸ್ತ್ರ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದ್ಯಾವುದು ಕೂಡ ಅದ್ರಲ್ಲಿ ಉಲ್ಲೇಖ ಇಲ್ಲ. ನಿಮಗೆ ಆ ಜ್ಯೋತಿಷದ ಪ್ರಕಾರವಾಗಿ ಅಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಮೈನ್ ಗ್ರಂಥ ಆಗಿರೋದ್ರಿಂದ ಅದರಲ್ಲಿರೋ ಪರಿಹಾರಗಳು ಬಂದು ಬಹಳ ಸಿಂಪಲ್. ಮಂತ್ರ ಜಪ, ದಾನಗಳು, ಸ್ತೋತ್ರಗಳು, ಇದು ಮಾತ್ರ ಇದೆ. ಇದನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡ್ಬೋದು, ಯಾವುದೇ ಭೇದ ಭಾವ ಇಲ್ಲ. ಸೊ ಈ ಬಗೆಯಲ್ಲಿ ಹೋಗ್ಬೇಕೆ ಹೊರತು ಕಾಳ ಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇಲ್ಲ. ಆಗ್ಲಿ ಕುಜ ದೋಷದ ಬಗ್ಗೆನೂ ಡಿಬೇಟ್ಸ್ ಇದೆ, ಪಿತೃದೋಷದ ಬಗ್ಗೆ ಡಿಬೇಟ್ಸ್ ಇದೆ. ಇದೆಲ್ಲ ಕೂಡ ಯಾವ್ದು ಇಲ್ಲಿರೋ ದೋಷಗಳನ್ನ ಹೇಳಿ, ಈಗ ಮೊನ್ನೊಬ್ಬರು ಹೇಳ್ತಿದ್ರು ಅದ್ಯಾವುದೋ ಒಂದು ದ್ವಿಕಳತ್ರ ಯೋಗ ಇದೆ ಅಂತ. ಇವೆಲ್ಲ ಜ್ಯೋತಿಷದಲ್ಲಿ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಎದುರಿಸ್ತಾರೆ. ಸೊ ಆತರ ನಂಬಬೇಡಿ. ಜ್ಯೋತಿಷ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೇದು ಕೆಟ್ಟದ್ದು ಟೈಮ್ ಪೀರಿಯಡ್ ನ ಮಾತ್ರ ಹೇಳ್ಬೋದು. ನಿಮ್ಮ ಹಣೆ ಬರವನ್ನ ಕಂಪ್ಯೂಟರ್ ಚೇಂಜ್ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಜ್ಯೋತಿಷದ ಪ್ರಕಾರವಾಗಿ ಒಳ್ಳೆಯ ಕೆಟ್ಟ ಟೈಮು ಮತ್ತೆ ಅದನ್ನ ನ್ಯೂಟ್ರಲ್ ಮಾಡೋದಕ್ಕೋಸ್ಕರ ಕೆಲವು ಸಿಂಪಲ್ ಪರಿಹಾರಗಳನ್ನು ಜ್ಯೋತಿಷ ತಿಳಿಸ್ತಾರೆ. ಸೊ ಈ ಬಗ್ಗೆಯಲ್ಲಿ ಜಾತಕ ನೋಡ್ಸೋದಕ್ಕೆ ನೀವು ಭೈರವಿ ಆಸ್ಟ್ರೋದಲ್ಲಿ ನಿಮ್ಮ ಜಾತಕವನ್ನ ತೋರಿಸಬಹುದು. ಈ ಕನ್ಸಲ್ಟೇಷನ್ ತಗೊಳ್ಬಹುದು. ಮಕರ ರಾಶಿ 2026 ಫೆಬ್ರವರಿ 22ನೇ ತಾರೀಕಿನ ನಂತರದಲ್ಲಿ ವಾರ ಫಲದಲ್ಲಿ ನಾವು ಮಕರ ರಾಶಿಯವರಿಗೆ ಸಂಬಂಧಪಟ್ಟಿದ್ದು ನೋಡೋದಾದ್ರೆ, ರಾಶಿಯಲ್ಲಿರುವಂತಹ ಗ್ರಹ ಬಹಳ ಪ್ರಬಲವಾಗಿರುವಂತಹ ಗ್ರಹ ಕುಜಗ್ರಹ. ಈ ಕುಜಗ್ರಹ ಬಂದು ಹೆಣ್ಣು ಮಕ್ಕಳಿಗೆ ಹೆಚ್ಚು ವಿವಾಹದ ಯೋಗವನ್ನು ಪ್ರಾಪ್ತಿ ಮಾಡ್ತಾನೆ. ನಿಮಗೆ ಸಂಬಂಧ ಬಂದಿರಲ್ಲ, ಹಲವಾರು ಟೈಮಲ್ಲಿ ನಿಮಗೆ ಬಂದು ಮಿಸ್ ಆಗ್ಬಿಟ್ಟಿರುತ್ತೆ, ಅಂತ ಟೈಮಲ್ಲಿ ವಿವಾಹದ ಪ್ರಾಪ್ತಿ ಅತಿ ಹೆಚ್ಚಾಗಿದೆ. ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಏನೋ ಒಂದು ಆರೋಗ್ಯದ ಸಮಸ್ಯೆ ಇರುತ್ತೆ ನಿಮಗೆ, ಬೆನ್ನು ನೋವು, ಕಾಲುಗಳು ಸಂಬಂಧಪಟ್ಟಂತ ಯಾವುದೇ ತರದ್ದು, ಅದ್ರಲ್ಲಿ ಸ್ವಲ್ಪ ನಿಮಗೆ ಬದಲಾವಣೆಗಳು ಪಾಸಿಟಿವ್ ಆಗಿ ಕಾಣಿಸುತ್ತೆ. ಆಮೇಲೆ ವೈವಾಹಿಕ ಜೀವನದಲ್ಲಿ ಕಿರಿಕಿರಿ, ಯಾಕೆಂದ್ರೆ ಕೇತು 8ನೇ ಮನೆ. ವೈವಾಹಿಕ ಜೀವನದಲ್ಲಿ ಕಿರಿಕಿರಿ, ಟೆನ್ಷನ್ನು, ದಾಂಪತ್ಯದಲ್ಲಿ ಬಿರುಕುಗಳು ಕಾಣುವಂತ ಸಾಧ್ಯತೆಗಳು ಅತಿ ಹೆಚ್ಚಾಗಿರೋದ್ರಿಂದ ಮಾತಿನ ಮೇಲೆ ನಿಗಾ ಇರಲಿ. ನಾವು ಕೆಲವು ಸಂದರ್ಭದಲ್ಲಿ ಮಾತಿನಿಂದನೇ ಇವೆಲ್ಲ ಆಗುತ್ತೆ. ಸೊ ಒಂದು ಬಂದು ಮ್ಯಾರಿಟಲ್ ಲೈಫಲ್ಲಿ ಇಶ್ಯೂಸ್ ಅಂತ ಬಂದಾಗ ನಾನು ಹೇಳೋದು, ಕಮ್ಯುನಿಕೇಶನ್ ಬದಲಾವಣೆ ಮಾಡ್ಕೊಳ್ಳಿ. ವ್ಯಕ್ತಿನ ಪ್ರೈವೇಸಿನ ನೀವು ಕಾಪಾಡಿ. ವ್ಯಕ್ತಿಯನ್ನ 100% ಪರ್ಫೆಕ್ಟ್ ಆಗಿರ್ಬೇಕು, ಈ ಪ್ರಪಂಚದಲ್ಲಿ ಅವ್ರು ಯಾರು ಕಣ್ಣೆತ್ತು ಕೂಡ ನೋಡಿರಬಾರ್ದು ಅನ್ನೋದೆಲ್ಲ ಭ್ರಮೆಗಳನ್ನ ಬೇಡಿ. ಮನುಷ್ಯನಾಗಿ ನೋಡಿ. ಮನುಷ್ಯನಲ್ಲಿ ತಪ್ಪು ಮಾಡಿರ್ತಾನೆ, ಮನುಷ್ಯನ ಮೇಲೆ ಪ್ರೀತಿ ಮಾಡಿರ್ತಾನೆ, ಮನುಷ್ಯನ ಮೇಲೆ ಮಿಸ್ಟೇಕ್ಗಳು ಮಾಡಿರ್ತಾನೆ. ಕ್ಷಮೆ ಇರ್ಬೇಕು. ಕ್ಷಮೆ ಯಾವಾಗ ಬರುತ್ತೆ ಅಂತಂದ್ರೆ, ಮನುಷ್ಯ ತಪ್ಪು ಮಾಡುವಂತ ಸಾಧ್ಯತೆ ಇದೆ ಅಂತ ಅವನ ಹ್ಯೂಮನ್ ಆಗಿ, ನೀವು ಹ್ಯೂಮನ್ ಬೀಯಿಂಗ್ ಆಗಿ ಅಕ್ಸೆಪ್ಟ್ ಮಾಡಿದಾಗ ಬರುತ್ತೆ. ಆಗ ಮಾತ್ರ ನಾವು ಕ್ಷಮಿಸಬಹುದು. ಸೊ ಈ ಬಗೆಯಲ್ಲಿ ನೀವು ವ್ಯಕ್ತಿಗೆ ಕ್ಷಮಿಸಿದಾಗ ಮ್ಯಾರಿಟಲ್ ಲೈಫ್ ಡಿಸ್ಪ್ಯೂಟ್ ಕಡಿಮೆ ಆಗುತ್ತೆ. ಅವ್ರು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ಮ್ಯಾರಿಟಲ್ ಲೈಫ್ ಇಶ್ಯೂಸ್ ಕಡಿಮೆ ಆಗುತ್ತೆ. ಹಾಗೇನೆ ಸ್ವಯಂವರ ಪಾರ್ವತಿ ಮಂತ್ರ ಜಪ ಕೂಡ ಬಹಳ ಇಂಪಾರ್ಟೆಂಟ್. ಮ್ಯಾರಿಟಲ್ ಲೈಫ್ ಅಲ್ಲಿ ಇರುವಂತಹ ಇಶ್ಯೂಸ್ ಗಳನ್ನ ಕಡಿಮೆ ಆಗಿದ್ದನ್ನು ನಾನು ಬಹಳಷ್ಟು ಉದಾಹರಣೆಗಳನ್ನು ನೀಡಬಲ್ಲೆ. ದ್ವಿತೀಯ ಭಾವವನ್ನು ನೋಡಿದ್ರೆ 100% ನಿಮಗೆ ಹಣಕಾಸಿನ ಲಾಭ ಹರಿದು ಬರುತ್ತೆ. ಎಲ್ಲೋ ಒಂದ್ ಕಡೆಯಿಂದ ನಿಮಗೆ ಹಣ ಸಿಗಾಕೊಂಡಿರ್ಬೋದು, ಬರೋ ಸಾಧ್ಯತೆಗಳಿರುತ್ತೆ. ಈ ಬಗೆಯಲ್ಲಿ ನಾವು ನೋಡಿದಾಗ ಸಾಲದಿಂದ ಹೊರಬರುವಂತಹ ಸಾಧ್ಯತೆ ಹೆಚ್ಚು. ಸಾಲದಿಂದ ಹೊರಬರೋ ಸಾಧ್ಯತೆ ಹೆಚ್ಚು. ಸಾಲ ಬಗೆಹರಿಸ್ಕೊಳ್ಳೋಕೆ, ತೀರ್ಸ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಒಂದು ಹೊಸ ದಾರಿ ನಿಮಗೆ ಸಿಗ್ಬೋದು. ನಾನಾ ತರದಲ್ಲಿ ನಿಮಗೆ ಒಂದು ಸಾಲದಿಂದ ಹೊರಗಡೆ ಬರೋದಕ್ಕೆ ಈ ಒಂದು ಮಕರ ರಾಶಿಯವರಿಗೆ ಈ ಟೈಮ್ ಪೀರಿಯಡ್ ಅಲ್ಲಿ ಅವಕಾಶಗಳು ಒದಗಿ ಬರುತ್ತೆ, ಉಪಯೋಗಿಸ್ಕೋಬೇಕು. ಆಮೇಲೆ ಪ್ರಾಪರ್ಟಿ ಖರೀದಿಗೆ ಉತ್ತಮವಾಗಿ ಕಾಣ್ತಾ ಇದೆ ನನಗೆ. ಅದು ಗೃಹ ನಿರ್ಮಾಣ ಆಗಿರ್ಬೋದು, ವೆಹಿಕಲ್ಸ್ ಆಗಿರ್ಬೋದು, ಲ್ಯಾಂಡ್ ಆಗಿರ್ಬೋದು, ತೋಟ ಆಗಿರ್ಬೋದು, ಎಸ್ಟೇಟ್ ಏನೇ ಆದ್ರೂ ಪರ್ಚೇಸ್ ಮಾಡೋದಕ್ಕೆ ಈ ಮಕರ ರಾಶಿಯವರಿಗೆ ಇದು ಉತ್ತಮವಾಗಿರುವಂತಹ ಸಮಯ. ಆಮೇಲೆ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿಗಳಲ್ಲಿ ಅನ್ಕೊಂಡಂತಹ ಪ್ರೋಗ್ರೆಸ್ ಸಿಗ್ಬೋದು. ಹೊಸ ಕೋರ್ಸ್ಗಳನ್ನ ಮಾಡ್ತಿರೋರಿಗೆ ಅಭಿವೃದ್ಧಿ ಸಿಗುತ್ತೆ.
ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗದಲ್ಲಿ ಇದುವರೆಗೂ ನೀವು ಟ್ರೈ ಮಾಡಿ ನಿಮಗೆ ಅನುಕೂಲ ಆಗಿಲ್ಲ ಅಂತಂದ್ರೆ ಸಡನ್ ಆಗಿ ನಿಮಗೆ ಜಾಬ್ ಸಿಗೋ ಸಾಧ್ಯತೆ. ಯಾವ್ದಾದ್ರು ಇಂಟರ್ವ್ಯೂ ಕೊಟ್ಟಿರ್ತೀರಾ, ಇಂಟರ್ವ್ಯೂ ನಿಮ್ಗೆ ಅನ್ಕೊಂಡಂತ ಲಾಭ ಬಂದಿಲ್ಲ, ಅಂತ ರೆಸ್ಪಾನ್ಸ್ ಬಂದಿಲ್ಲ, ಅವಾಗಲೂ ಕೂಡ ಅನುಕೂಲದ ಸಾಧ್ಯತೆ. ಹೊಸ ಜಾಬಿನ ಸಾಧ್ಯತೆ, ಜಾಬಿನ ಬಿಟ್ಟು ಬೇರೆ ಕಡೆಗೆ ಬಿಸ್ನೆಸ್ಗೆ ಶಿಫ್ಟ್ ಆಗುವಂತ ಮನ್ಸು ಮಾಡಿದವ್ರಿಗೂ ಅಲ್ಲೂ ಕೂಡ ಅನುಕೂಲದ ಸಾಧ್ಯತೆ ಇದೆ. ಕಣ್ಣುಗಳ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ. ಆಮೇಲೆ ಕುಟುಂಬದಲ್ಲಿ ಒಡಕು ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ. ನಾನಾ ವಿಚಾರಗಳಿಗೆ ಸಂಯಮವನ್ನ ಕಾಪಾಡ್ಕೋಬೇಕು ನೀವು. ಆಮೇಲೆ ಎರಡನೇ ಮನೇಲಿ ಒಂದು ಗ್ರಹಣ ನೋಡ್ತಾ ಇದ್ರೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬಹಳ ಒಳ್ಳೆಯ ಸಮಯ. ನೀವು ಯಾವ್ದೋ ಒಂದು ಬಿಸ್ನೆಸ್ ಬಗ್ಗೆ ಯೋಚನೆ ಮಾಡಿರ್ತೀರಾ, ಆ ಬಿಸ್ನೆಸ್ ಅಲ್ಲಿ ನಿಮಗೆ ಮನಸ್ಸು ಆ ಕಡೆ ಈ ಕಡೆ ಇರುತ್ತೆ. ಜಾತಕದಲ್ಲಿ ಒಳ್ಳೆ ಟೈಮ್ ಪೀರಿಯಡ್ ನಡೀತಿದ್ದು, ಗೋಚಾರದಲ್ಲೂ ಕೂಡ ಗ್ರಹಗಳು ಚೆನ್ನಾಗಿರೋದ್ರಿಂದ ಈ ಒಂದು ರಾಶಿಯವರು ಖಂಡಿತವಾಗ್ಲೂ ಸಹ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಬಹುದು. ಲಾಭದ ಸೂಚನೆ ಅತಿ ಹೆಚ್ಚಾಗಿದೆ ಈ ಒಂದು ಮಕರ ರಾಶಿಯವರಿಗೆ. ಸೊ ಇಷ್ಟು ವಿಚಾರಗಳು ಮಕರ ರಾಶಿಗೆ ಸಂಬಂಧಪಟ್ಟಿದ್ದು.